ಈಗ ಉತ್ತರ ಕರ್ನಾಟಕ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಹಳ ಚರ್ಚೆ ಆಗ್ತಾ ಇದೆ. ಆದ್ರೆ ಎಲ್ಲಾ ಸರ್ಕಾರಗಳು ನಮ್ಗೆ ಅನ್ಯಾಯ ಮಾಡಿವೆ. ಸಿದ್ದರಾಮಯ್ಯ ಸರ್ಕಾರನೂ ಅನ್ಯಾಯ ಮಾಡಿದೆ, ಹಿಂದೆ ಬಿಜೆಪಿ ಸರ್ಕಾರನೂ ಅನ್ಯಾಯ ಮಾಡಿದೆ. ಒಬ್ಬರಂತರೂ ಮಾಜಿ ಮುಖ್ಯಮಂತ್ರಿಗಳು ರಕ್ತದಿಂದ ಬರೆದು ಕೊಡ್ತೇನೆ, 25,000 ಕೋಟಿ ಪ್ರತಿ ವರ್ಷ ಕೊಡ್ತೇನೆ ಅಂತ ಭಾಷಣ ಹೊಡೆದಿದ್ರು. ಏನು ಕೊಡ್ಲಿಲ್ಲ. ಯಾರು ಅನ್ನೋದು ಎಲ್ಲರಿಗೂ ಜಗತ್ತಿಗೆ ಗುರ್ತದೆ. ಅದಕ್ಕೆ ಅಧ್ಯಕ್ಷರೇ, ಎಲ್ಲಾ ಸರ್ಕಾರಗಳಲ್ಲಿ ಕೃಷ್ಣೆಗೆ ಅನ್ಯಾಯ ಆಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಏನಾದರೂ ಅಭಿವೃದ್ಧಿ ಆಗಬೇಕಾಗಿದ್ರೆ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಬೇಕು ಇವತ್ತಿನ ಗಾತ್ರ. ಆದರೆ ಇವತ್ತು ನಮ್ಮ ಅರವಿಂದ ಬೆಲ್ಲದವ್ರು ಹೇಳ್ದಂಗೆ 1500 ಕೋಟಿ 2000 ಕೋಟಿ ಕೊಟ್ರೆ, ಹಾಗಾದ್ರೆ ವಿನಾಯಕ ನಮ್ಮ HK ಪಾಟೀಲ್ ಭಾಷಣ ಮಾಡಿ ಹೋದ್ರು. ಅವರೇ ಪುಸ್ತಕ ಬರೆದಿದ್ರು, ಕೇಳಿ ಕೃಷ್ಣೆ ಕೂಗತ್ತೆ. ಆದ್ರೆ ಅವರೇ ನೀರಾವರಿ ಮಂತ್ರಿ ಇದ್ರು ಏನು ಮಾಡಲಿಲ್ಲ. ನಿರಂತರವಾಗಿ ಉತ್ತರ ಕರ್ನಾಟಕದ ಕೃಷ್ಣೆ ಮೇಲೆ ಸತತವಾಗಿ ಅನ್ಯಾಯ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಭೂ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದೇ ಕಂತಿನಲ್ಲಿ ಈ ವರ್ಷ ಪೂರ್ತಿ ಕೊಡ್ತಿರೋ, ಮತ್ತೆ ಅದನ್ನ ಕಂತು ಮಾಡೋದ್ರಿಂದ ಮತ್ತೆ ಅದರ ಏನು ಬಜೆಟ್ ಗಾತ್ರ ಹೆಚ್ಚಾಗ್ತದೆ ಹೊರತು ಏನು ಅದರ ಹೊರೆ ಹೆಚ್ಚಾಗ್ತದೆ ಹೊರತು ಶಾಶ್ವತವಾದಂತಹ ಪರಿಹಾರವನ್ನ ಕೃಷ್ಣೆಗೆ ಕೊಟ್ಟು ನಮ್ಮ ಪಾಲಿನ 729 TMC ನೀರನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ವಿಶೇಷವಾದ ಯಾವುದೇ ಜಗತ್ತಿನ ಯಾವುದೇ ಬ್ಯಾಂಕಿನಿಂದ ಸಾಲ ತಗೋರಿ ಅಥವಾ ಏನಾದರೂ ಮಾಡಿ ದಯವಿಟ್ಟು ಕೃಷ್ಣಾ ನೀರಾವರಿ ಯೋಜನೆಯನ್ನ ಪೂರ್ಣ ಮಾಡುವಂತದ್ದು ಒಂದು ಮಾಡಬೇಕು ವಿನಂತಿ. ಅಲ್ಲಿಂದ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬಂದಾಗ ಕ್ಲಾರಿಫಿಕೇಶನ್ ಕೇಳಿ, ಅದೇ ವಿಜಯಪುರಕ್ಕೆ ಬಂದಾಗ 130 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಕೋಲ್ಡ್ ಸ್ಟೋರೇಜ್ಗೆ ಬೆಳಗಾವಿ ಅಧಿವೇಶನದಲ್ಲಿಯೂ ಸಹ ಹೇಳಿದ್ರು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಈ ಬಜೆಟ್ನಲ್ಲಿ 2-3 ಕೋಲ್ಡ್ ಸ್ಟೋರೇಜ್ ಕೋಟಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಾ ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೊತೀನಿ, ಆ 130 ಕೋಟಿ ರೂಪಾಯಿ ಫ್ಲೈಓವರ್ ಬಗ್ಗೆ ಮತ್ತು ಈ ಕೋಲ್ಡ್ ಸ್ಟೋರೇಜ್ ಏನು ವೈನ್ ಪಾರ್ಕಿಗೆ ಬಿಜಾಪುರಕ್ಕೆ 100 ಕೋಟಿ ರೂಪಾಯಿ ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನ ಅವರು ನಾವು ಕೊಡಬೇಕಂತ ವಿನಂತಿ ಮಾಡ್ಕೊತೀನಿ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನೊಂದು ಶಿಕ್ಷಣಕ್ಕೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹಣವನ್ನು ಖರ್ಚು ಮಾಡಿರೋ ಬಗ್ಗೆ ತಿಳಿಸ್ತಾ ಇದ್ರು. 74,000 ಕೋಟಿ ಬಜೆಟ್ ಅಲ್ಲಿ ಇಟ್ಟಿದ್ದೀವಿ ಅಂತ ಈ ವರ್ಷ. ಕಳೆದ ವರ್ಷ 65,000 ಕೋಟಿ ಶಿಕ್ಷಣಕ್ಕೆ. ಸರ್, ಶಿಕ್ಷಣಕ್ಕೆ 72,000, 74 ಅಲ್ಲ 72. ಏನೊಂದು ಶಿಕ್ಷಣದ ಪರಿಸ್ಥಿತಿ. ಈಗ 65,000 ಖರ್ಚು ಮಾಡಿದ್ದೀರಾ, ಈ ವರ್ಷ 72 ಮಾಡ್ತಾ ಇದ್ದೀರಾ. ಆದರೆ ಶಿಕ್ಷಣದ ಗುಣಮಟ್ಟ ಯಾವ ಪರಿಸ್ಥಿತಿಯಲ್ಲಿದೆ? FLN ಏನಿದೆ ಅಥವಾ ನಿಪುಣ್ ಭಾರತ್ ಅಥವಾ FLN ಯಾವ ಮಟ್ಟದಲ್ಲಿದೆ? ಏನ್ ಖರ್ಚು ಮಾಡ್ತಿರೋದು ಜನಕ್ಕೆ ಉಪಯೋಗ ಆಗ್ತಿದ್ಯಾ? ಖರ್ಚು ಮಾತ್ರ ಅಲ್ಲ, ಲೆಕ್ಕ ಮಾತ್ರ ಅಂದ್ರೆ ನಾವ್ ಏನೇ ಖರ್ಚು ಮಾಡಿದ್ರು ಸರ್ಕಾರದಿಂದ ಇದು ನೋಡ್ರಿ, ಇದು ಖರ್ಚು ಇನ್ನೊಂದೆಲ್ಲ ಒಂದು ಹಣ ಖರ್ಚಾಯ್ತು ಅಂತ ಅಲ್ಲ. ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಿಜವಾದ ಸಮಾನತೆ ಕೊಡಬೇಕು ಅನ್ನೋಂಥದ್ದು ಸಾಮಾಜಿಕವಾಗಿ, ಆರ್ಥಿಕವಾಗಿಯೂ, ಏನಾರ ರಾಜಕೀಯವಾಗಿಯೂ ತಗೊಂಡ್ರೆ ಇದನ್ನು ಸರಿಪಡಿಸಲಿಕ್ಕೆ ಅದಕ್ಕೆ ಶಿಕ್ಷಣಕ್ಕೆ ಈಗ ವಿಷಯ ಏನಿದೆ, ಬಜೆಟ್ ಮನ್ನಣೆ ಆಗಿದೆ. ಕೆಲವು ಸಂಶಯ ಎತ್ತಿದ್ದೀರಿ, ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಮತ್ತೆ ಹೇಗೆ ಈಗ ದುಡ್ಡನ್ನು ಹೇಗೆ ಖರ್ಚು ಟೈಮ್ ಇದೆಯಲ್ಲ, ಪ್ಲಾನ್ ಮಾಡಬಹುದು. ಈಗ ಕ್ಲಾರಿಫಿಕೇಶನ್ ಕೇಳಿ, ನನಗೆ ಅವಕಾಶ ಕೊಡಿ ಸಭಾಧ್ಯಕ್ಷ. ನಾನೇನು ಯೋಚನೆ ಮತ್ತೆ ಡಿಸ್ಕಸ್ ಮಾಡಬಹುದು. ಈಗ ಖರ್ಚು ಮಾಡ್ತಿರೋಂತ ಹಣ ಸರಿಯಾಗಿ ಸದ್ಬಳಕೆ ಆಗಿಲ್ಲ, ಉಪಯೋಗ ಆಗಿಲ್ಲ, ಆಡಳಿತ ಸರಿ ಇಲ್ಲದ ಕಾರಣ ಗವರ್ನೆನ್ಸ್ ನೀವೇನ್ ಖರ್ಚು ಮಾಡ್ತಿದ್ದೀರಾ ಸದ್ಬಳಕೆ ಆಗ್ತಿಲ್ಲ. ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸರ್ಕಾರ ಸಂಪೂರ್ಣ ವಿಫಲವಾಗಿರುವಂತದ್ದು ಬಹಳ ಮುಖ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಈ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗ್ತಿರೋದು. ನಾನು ಏನೋ ನಿಮ್ಮನ್ನ ತೆಗೊಳ್ಬೇಕು ಅಂತ ಮಾತಾಡ್ತಿಲ್ಲ ಸರ್. ಆದ್ರೆ ನೀವು ಕೊಡಬೇಕಾಗಿರುವಂತ ಸಮಯ ಯಾವ ರೀತಿ ಸಮಯನ ಕೊಟ್ಟು ಗಮನ ಕೊಡಬೇಕಿತ್ತು, ಶಿಕ್ಷಣಕ್ಕೆ ನೀವು ಏನೂ ಸಮಯ ಕೊಟ್ಟಿಲ್ಲ, ಯಾವ ಆದ್ಯತೆನೂ ಕೊಟ್ಟಿಲ್ಲ. ಹಾಗಾಗಿ ದುಡ್ಡು ಖರ್ಚು ಮಾಡಿರುವಂತದ್ದು ಏನು ಉಪಯೋಗ ಆಗಿಲ್ಲ. ಒಂದು. ಎರಡನೇದು, ಕೌಶಲ್ಯತೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಎಷ್ಟು ಜನಕ್ಕೆ ಕೌಶಲ್ಯತೆ ಕೊಟ್ಟಿದ್ದಾರೆ? ಮೂರನೇದು, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ? ಎಷ್ಟು ಜನಕ್ಕೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ, ಯಾಕಂದ್ರೆ ಪ್ರತಿಪಕ್ಷವಾಗಿದ್ದಾಗ ಯಾವಾಗಲೂ ನೀವು
ಆಡ್ತಿದ್ದಂತ ಮಾತುಗಳನ್ನ ನಾನು ಕೇಳಿಸ್ಕೊತಿದ್ದೆ. ಆದ್ರೆ ಅಧಿಕಾರಕ್ಕೆ ಬಂದಾದ್ಮೇಲೆ ಈ ವಿಚಾರದ ಬಗ್ಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದೀವಿ, ಆಡಳಿತಕ್ಕೆ ಬಂದು ಅನ್ನುವಂತ ಅಂಕಿ ಅಂಶವನ್ನ ತಾವು ಹೇಳಬೇಕು ಅನ್ನೋದು ನಾವು ಬಯಸ್ತೀವಿ. ಕೌಶಲ್ಯತೆ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಯಾಕಂದ್ರೆ ಉದ್ಯೋಗ ಮೇಳಗಳನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಉದ್ಯೋಗ ಮೇಳ ಮಾಡಿದ್ದೀರಾ. ಆದ್ರೆ ಉದ್ಯೋಗ ಕೊಟ್ಟಿರುವಂತ 4ನೇದು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಎಷ್ಟು ಮಾತ್ರೆ ಕೊಂಡಿದ್ದೀರಾ, ಔಷಧಿ ಕೊಂಡಿದ್ದೀರಾ? ಆರೋಗ್ಯ ಇಲಾಖೆಯಿಂದ ಎಷ್ಟು ರೂಪಾಯಿಯನ್ನ ನಿಗದಿ ಮಾಡಿ ತಾವು ಔಷಧಿನ ಕೊಂಡಿದ್ದೀರಾ ಹೇಳಿದ್ರೆ ನಮಗೂ ತಿಳಿಯುತ್ತೆ. 5ನೇದು, ತಾವು ಬೆಂಗಳೂರಿನ ಬಡ್ಜೆಟ್ ಬಗ್ಗೆ, ಯಾಕೆಂದ್ರೆ ನಾನು ನೋಡ್ತಾ ಇದ್ದೀನಿ, ನಮ್ಮ ಅವಧಿನಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ಬಿಡುಗಡೆ ಆಗಿದೆ ಕಾರ್ಪೊರೇಷನ್, ಬೆಂಗಳೂರು ಕಾರ್ಪೊರೇಷನ್ಗೆ, ನಿಮ್ಮ ಅವಧಿನಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿದೆ ಅನ್ನುವಂತ ಅಂಕಿ ಅಂಶನೂ ಹೇಳಿ ಅಂತ ಕೇಳ್ಕೊತೀನಿ. ಇಲ್ಲ ಕೂತ್ಕೊಳ್ರಿ, ಆಮೇಲೆ ಕೇಳಪ್ಪ, ಆಮೇಲೆ ಕೇಳಪ್ಪ. ಇಲ್ಲ ಆಮೇಲೆ ಎಲ್ಲ ಕೇಳಿ ಕನ್ಫ್ಯೂಷನ್ ಆಗುತ್ತೆ. ಇವ್ರು ಹೇಳಿದ್ಮೇಲೆ ಕೇಳಪ್ಪ, ಒಬ್ರಿಗೂ ಹೇಳಲಾಗಾದ್ರೆ ಇವ್ರಿಗೆ ಹೇಳ್ಬಿಟ್ಮೇಲೆ ಅವ್ರಿಗೆ ಕೇಳಿ. ಎಲ್ಲದವ್ರು ಹೇಳಿದ್ರಲ್ಲ, ಇಪ್ಪತ್ನಾಲ್ಕು 25ರಲ್ಲಿ ಆಕ್ಚುಯಲ್ FD ರಿಪೋರ್ಟ್ ನಿಮ್ದು 2.97 ಇತ್ತು. 2.9 ಫಿಸ್ಕಲ್ ಡಿಫಿಸಿಟ್ 2.97 ಇತ್ತು. ಅಂದ್ರೆ 3 ಒಳಗಡೆ ಇರಬೇಕು. 24-25ರಲ್ಲಿ ಏನಾಯ್ತು ಅಂತಂದ್ರೆ ನಿಮಗೆ ಅಲ್ಲ 22-23 ಒಟ್ಟಿಗೆ ಪರಿಹಾರ ಬಂದ್ಬಿಡ್ತು ನಿಮ್ಗೆ. ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ರಲ್ಲ, ಆಗ ಒಟ್ಟಿಗೆ GST ಪರಿಹಾರ ಬಂದ್ಬಿಡ್ತು. ಹಾಗಾಗಿ ರೆವಿನ್ಯೂ ಡಿಫಿಸಿಟ್ ಇದ್ದು ರೆವಿನ್ಯೂ ಸರ್ಪ್ಲಸ್ ಆಯ್ತು. ಸೊ ಅದರಿಂದ GST ಗ್ಯಾಪ್ ಎಲ್ಲ ಒಂದೇ ಸಾರಿ ಬಂತು ಅವ್ರ ಕಾಲ. ಹೌದು GST ಗ್ಯಾಪ್ ಅಲ್ಲಪ್ಪ, GST ಪರಿಹಾರ, ಪರಿಹಾರನೇ ಕಾಂಪನ್ಸೇಷನ್. ನಿಮಗೆ ಗೊತ್ತಿಲ್ಲ, ಗ್ಯಾಪ್ ಅಲ್ಲ ಅದು, ಕಾಂಪನ್ಸೇಷನ್ ಪರಿಹಾರ ಒಟ್ಟಿಗೆ ಬಂದ್ಬಿಡ್ತು. ಹಾಗಾಗಿ ನಿಮಗೆ ರೆವಿನ್ಯೂ ಡಿಫಿಸಿಟ್ ಇದ್ದಿದ್ದವರು ರೆವಿನ್ಯೂ ಸರ್ಪ್ಲಸ್ ಆದ್ರೆ ಗೊತ್ತಾಯ್ತಾ. ಈಗ ನಾನು ನೀರಾವರಿ ಬಗ್ಗೆ ಮಾತಾಡಿದ್ರೆ, ಯತ್ನಾಳ್ ಅವರು ನೀರಾವರಿ ಬಗ್ಗೆ ಮಾತಾಡಿದ್ರೆ ಅವ್ರು ಹೇಳೋ ಪ್ರಕಾರ ನಿಮ್ ಜೊತೆಲೇ ಇದ್ದವರು, ಅವ್ರಿಗೆ ನಿಮ್ದು ಗೊತ್ತು, ನಮ್ದು ಗೊತ್ತಿದೆ ಅವ್ರಿಗೆ. ಅವ್ರು MLA ಆಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ಬಿಜೆಪಿ ಸರ್ಕಾರನೂ ಏನು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅವ್ರು ನಮ್ಮ ಪಾರ್ಟಿಯವರಲ್ಲ, ಅವರು ನಮ್ಮ ಪಾರ್ಟಿ ಬಿಜೆಪಿನಲ್ಲೇ ಇರೋದು. ಪಾಪ ಅವರು ಬಿಜೆಪಿ ಅವ್ರು ಕರೀಲಿ ಅಂತ ಕಾಯ್ತಾ ಕೂತಿದ್ದಾರೆ. ಕರೆದ್ರೆ ಅಲ್ಲಿಗೆ ಬಿಜೆಪಿಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಯಾರ ಮನೆಗೆ ಹೋಗಿ ಕೈಕಾಲು ಹಿಡಿಯುವಂತ ದಂಧ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವುದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವರೇ, ನೀವು ಗೆದ್ದಿರೋದು ಬಿಜೆಪಿ ಟಿಕೆಟ್ ಮೇಲೆ. ನಾ ಬಿಜೆಪಿದಿಂದ ಗೆದ್ದೀನಿ, ಪಕ್ಷೇತರದಿಂದ ಗೆದ್ದೀನಿ. ಅದು